ಇಲ್ಲಿ ನಾವು ಟೈಪ್ಸ್ ಆಫ್ ವೆಕ್ಟರ್ ನೋಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾವು ಝೀರೋ ವೆಕ್ಟರ್ ನೋಡ್ತೀವಿ. ಝೀರೋ ವೆಕ್ಟರ್ ಏನಕ್ಕೆ ಝೀರೋ ವೆಕ್ಟರ್ ಕರಿತೀವಿ ಯೋಚನೆ ಮಾಡಿ. ಮತ್ತು ಮುಂದಿಂದು ಯೂನಿಟ್ ವೆಕ್ಟರ್ ಅಂತ ಹೇಳಿ. ಯೂನಿಟ್ ಅಂತ ಹೇಳಿದ್ರೆ ನೋಡಿದ್ರ, ಯೂನಿಟ್ ಇಟ್ಸ್ ಅ ಯೂನಿಟ್ ಲೆಂತ್, ಒನ್ ಯೂನಿಟ್ ಇಸ್ ರಿಲೇಟೆಡ್ ಟು ಒನ್. ಸರಿನಾ? ಯೂನಿಟ್ ವೆಕ್ಟರ್ ಅಂತ ಹೇಳಿದ್ರೆ ಏನೋ, ಯೂನಿಟ್ ವೆಕ್ಟರ್ ಅಂತ ಹೇಳಿದ್ರೆ ಇಟ್ಸ್ ಅ ವೆಕ್ಟರ್ ಹೂಸ್ ಲೆಂತ್ ಇಸ್ ಒನ್. ನೋಡಿ ಯೋಚನೆ ಮಾಡಿ, ಇಲ್ಲಿ ಗ್ರಾಫಲ್ಲಿ ಅದು ಒಂದೇ ಒಂದು ಯೂನಿಟ್ಟು ಮೆಷರ್ ಮಾಡ್ತಾ ಇದೆ, ಹಾಗಾಗಿ ಇಟ್ಸ್ ಕಾಲ್ಡ್ ಇಸ್ ಅ ಯೂನಿಟ್ ವೆಕ್ಟರ್. ಕೋ ಇನಿಷಿಯಲ್ ವೆಕ್ಟರ್. ಇನಿಷಿಯಲ್ ಅಂದರೆ ಏನು ಹುಡುಗ್ರ? ಇನಿಷಿಯಲ್, ಒಂದೇ ಕಡೆ ಅಂತ ಹೇಳಿ. ಕೋ ಇನಿಷಿಯಲ್ ವೆಕ್ಟರ್ ಅಂತ ಹೇಳಿದ್ರೆ ವೆಕ್ಟರ್ಸ್ ವಿಚ್ ಸ್ಟಾರ್ಟ್ ಫ್ರಮ್ ದ ಸೇಮ್ ಪ್ಲೇಸ್. ಕೋ ಲೀನಿಯರ್ ವೆಕ್ಟರ್. ಕೋ ಲೀನಿಯರ್ ಅಂತ ಹೇಳಿದ್ರೆ ಏನೋ, ಲೀನಿಯರ್ ಅಂತ ಹೇಳಿದ್ರೆ ದೇ ಆರ್ ಇನ್ ದ ಸೇಮ್ ಲೈನ್. ಕೋಲೀನಿಯರ್, 3 ಪಾಯಿಂಟ್ಸ್ ಆರ್ ಸೆಟ್ ಟು ಬಿ ಕೋಲೀನಿಯರ್. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಮೊದಲು ಮಾಡಿದ್ದೀರಾ, ಆಯಿತಾ? ಸೊ ಇಲ್ಲಿ ಬರ್ದಿದ್ದೀವಿ ನೋಡಿ, ಇದನ್ನು ವಿಲ್ ಜಸ್ಟ್ ರೀಡ್ ಆಫ್. ವೆಕ್ಟರ್ಸ್ ಹೂಸ್ ಇನಿಷಿಯಲ್ ಆ್ಯಂಡ್ ಟರ್ಮಿನಲ್ ಪಾಯಿಂಟ್ಸ್ ಕೋಇನ್ಸೈಡ್. ಶುರುವಾಗೋದು ಕೊನೆಯಾಗೋದು ಒಂದೇ ಜಾಗದಲ್ಲಿ, ಆಯಿತಾ? ಅಂಥ ವೆಕ್ಟರ್ ಏನಾಗುತ್ತೆ, ದಟ್ ರಿಸಲ್ಟ್ಸ್ ಇನ್ ಅ ಝೀರೋ ವೆಕ್ಟರ್. ಸೊ ಏನಕ್ಕೆ ಇದು ಬೇಕು, ಇಂಥ ಕಾನ್ಸೆಪ್ಟ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಸೇ ವಿ ಹ್ಯಾವ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ, ದೇ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಈ ಜಾಗದಲ್ಲಿ, ಓಕೆ, ದೇ ಆರ್ ಈಕ್ವಲ್. ಆ್ಯಕ್ಚುಲಿ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಆರ್ ಈಕ್ವಲ್. ಇಫ್ ವಿ ಸಪ್ರಾಕ್ಟ್ ದಮ್ ಏನಾಗುತ್ತೆ, ನಮ್ಮ ಉತ್ತರ 0 ಬರುತ್ತೆ. 2 - 2 is 0 ಅಲ್ವಾ? ಸೊ 2 ವೆಕ್ಟರ್ಸ್ ಆರ್ ಸೆಟ್ ಟು ಬಿ ಈಕ್ವಲ್. ಯಾವಾಗ ಈಕ್ವಲ್ ಅಂತ ಹೇಳ್ತೀವಿ ಅದನ್ನು ಕೂಡ ನೋಡ್ತೀವಿ, ಆಲ್ರೆಡಿ ನೋಡಿದ್ದೀವಲ್ಲ, ಮರ್ತೋಯ್ತು. ಎನಿವೇಸ್, ಇಲ್ಲಾಂದರೆ ಈ ವಿಡಿಯೋದಲ್ಲಿ ನೋಡ್ತೀವಿ. ಸೊ 2 ಈಕ್ವಲ್ ವೆಕ್ಟರು, ಅದನ್ನು ಆ್ಯಡ್ ಮಾಡಿದಾಗ ನಮಗೆ ಝೀರೋ ವೆಕ್ಟರ್, ಸಪ್ರಾಕ್ಟ್ ಮಾಡಿದಾಗ ಝೀರೋ ವೆಕ್ಟರ್ ಬರುತ್ತೆ. 2 ವೆಕ್ಟರ್ಸ್ ವಿಚ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್, ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಆಪೋಸಿಟ್ ಇನ್ ಡೈರೆಕ್ಷನ್, ಅವೆರಡು ಆ್ಯಡ್ ಮಾಡಿದಾಗ ಇಲ್ಲೂ ಕೂಡ ನಮಗೆ ಝೀರೋ ವೆಕ್ಟರ್ ಬರುತ್ತೆ, ಆಯಿತಾ? ಎಲ್ಲಿ ಇದು ಉಪಯೋಗ ಬರುತ್ತೆ ಅಂತ ಹೇಳಿದ್ರೆ, ಟು ಟಾಕ್ ಅಬೌಟ್ ದ ವೆಲಾಸಿಟಿ ಆಫ್ ಅ ಸ್ಟೇಷನರಿ ಅಂತ ಹೇಳಿದ್ರೆ ಏನೋ, ರೆಸ್ಟಲ್ಲಿರುವಂಥದ್ದು. ಗಾಡಿ ನಿಂತಿದೆಯಲ್ಲ, ಅದು ಸ್ಟೇಷನರಿ ಅಂತ ಹೇಳಿ. ಗಾಡಿ is said to be stationary. ಇದರ ರಿಸಲ್ಟು ಇಸ್ ಅ ಝೀರೋ ವೆಕ್ಟರ್. ಪೊಸಿಷನ್ ವೆಕ್ಟರ್ ಆಫ್ ಅ ಪಾರ್ಟಿಕಲ್ ಲೈಯಿಂಗ್ ಅಟ್ ದ ಒರಿಜಿನ್. ಈ ಪೊಸಿಷನ್ ವೆಕ್ಟರ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ನೋಡ್ತೀವಿ. ಸೊ ಇಫ್ ಇಟ್ಸ್ ಅಟ್ ದ ಆರಿಜಿನ್ ಇಟ್ ಸೆಲ್ಫ್, ದೆನ್ ಇಟ್ ರಿಸಲ್ಟ್ಸ್ ಇನ್ ಅ ಝೀರೋ ವೆಕ್ಟರ್. ಮತ್ತು ಮುಂದಿಂದು ಯೂನಿಟ್ ವೆಕ್ಟರು, ಎನಿ ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ಹ್ಯಾಸ್ ಟು ಬಿ 1, ಆಯಿತಾ? ಸೊ ದಿಸ್ ಇಸ್ ಯುವರ್ ಯೂನಿಟ್ ವೆಕ್ಟರ್. ಇದರಲ್ಲಿ ಈ ರೆಪ್ರೆಸೆಂಟೇಷನ್ ಮುಖ್ಯ. ವೆಕ್ಟರ್ ನಾವೇನು ಮಾಡ್ತಾ ಇದ್ದೀವಿ, ಎ ಅಂತ ಬರೋದು ಒಂದು ಆ್ಯರೋ ಬರಿತೀವಲ್ಲ, ಅದೇ ಇದರಲ್ಲಿ ಕ್ಯಾಪ್ ಬರಿತೀವಿ. ಸೊ ಇದು ಹುಷಾರಾಗಿರಬೇಕು. ಎನಿ ವೆಕ್ಟರ್ ವಿಚ್ ಇಸ್ ಯೂನಿಟ್ ಲೆಂತ್, ಅದರ ಉದ್ದ ಎಷ್ಟಿದೆ ಅಂತ ಹೇಳಿದ್ರೆ ಒಂದೇ ಒಂದು ಯೂನಿಟ್ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಕ್ಯಾಪ್ ಉಪಯೋಗಿಸ್ಕೊಂಡು. ಸರಿನಾ? ಅದು ಬಿಟ್ಟರೆ ಕೋ ಇನಿಷಿಯಲ್ ವೆಕ್ಟರ್ ನೋಡಿದ್ರೆ, ಕೋ ಇನಿಷಿಯಲ್ ವೆಕ್ಟರ್ ಅಂತ ಹೇಳಿದ್ರೆ ವೆಕ್ಟರ್ಸ್ ವಿಚ್ ಹ್ಯಾವ್ ದ ಸೇಮ್ ಇನಿಷಿಯಲ್ ಪಾಯಿಂಟ್, ಒಂದೇ ಜಾಗದಿಂದ ಶುರುವಾಗುವಂಥದ್ದು. ನೋಡಿ ಇಲ್ಲಿ, ಆಯಿತಾ? ಕೊಲೀನಿಯರ್ ವೆಕ್ಟರ್ ಅಂತ ಹೇಳಿದ್ರೆ ದೇ ಸೆಟ್ ಟು ಬಿ ಕೊಲೀನಿಯರ್ ಇಫ್ ದೇ ಆರ್ ಪ್ಯಾರಲಲ್. ಅದೆಷ್ಟೇ ಉದ್ದ ಇರ್ಬೋದು ಮತ್ತು ಯಾವುದೇ ದಿಕ್ಕಲ್ಲಿರ್ಬೋದು ಅಂತ ಹೇಳಿದ್ರೆ, ಒಂದು ಮೇಲೆ ಹೋಗ್ತಾ ಇರ್ಬೋದು, ಇನ್ನೊಂದು ಕೆಳಗೆ ಹೋಗ್ತಾ ಇರ್ಬೋದು. ಬಟ್ ಇಫ್ ದೇ ಆರ್ ಪ್ಯಾರಲಲ್, ದೇ ಆರ್ ಕೊಲೀನಿಯರ್ ವೆಕ್ಟರ್ಸ್. ಸರಿನಾ? ಓಕೆ, ಸೊ ಈ ಕಂಡೀಷನ್ ಆ್ಯಪ್ ಕಟ್ಕೊಂಡು ಸಣ್ಣ ಪುಟ್ಟ ಕಂಡೀಷನ್ಸು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಈ ಪ್ರಶ್ನೆಗಳು ಕೇಳ್ತಾರೆ. ನೆಕ್ಸ್ಟು ಈಕ್ವಲ್ ವೆಕ್ಟರು ಮತ್ತು ನೆಗೆಟಿವ್ ವೆಕ್ಟರ್. ಸೊ ಈಕ್ವಲು ನೆಗೆಟಿವ್ ವೆಕ್ಟರ್ ನೋಡೋಣ. ಸೊ ದ ಫಸ್ಟ್ 2 ವೆಕ್ಟರ್ಸ್ ಆರ್ ಸೆಡ್ ಟು ಬಿ ಈಕ್ವಲ್ ವೆಕ್ಟರ್ಸ್. ಇನ್ನು ಕೇಳಿ, ಹೌದು, ಒಂದೇ ದಿಕ್ಕು, ಆಪೋಸಿಟ್ ದಿಕ್ಕಲ್ಲ, ಒಂದೇ ದಿಕ್ಕು ಮತ್ತೆ ಒಂದೇ ಲೆಂತು. ಇಲ್ಲಿ ದಿಕ್ಕು ಬೇರೆ ಕಡೆ ಇದೆ, ಅದು ಲೆಂತ್ ಒಂದೇ ಇದೆ. ನೆಗೆಟಿವ್ ವೆಕ್ಟರ್ಸು ಏನಂತ ಹೇಳಿದ್ರೆ ವೆಕ್ಟರ್ಸ್ ವಿಚ್ ಹ್ಯಾವ್ ದ ಸೇಮ್ ಲೆಂತ್ ಬಟ್ ಆಪೋಸಿಟ್ ಡೈರೆಕ್ಷನ್. ಸರಿನಾ? ಸೊ 2 ವೆಕ್ಟರ್ಸ್ ಆರ್ ಸೆಡ್ ಟು ಬಿ ಈಕ್ವಲ್ ಇಫ್ ದೇರ್ ಲೆಂತ್ಸ್ ಆರ್ ಸೇಮ್ ಆ್ಯಂಡ್ ದ ಡೈರೆಕ್ಷನ್ ರಿಗಾರ್ಡ್ಲೆಸ್ ಆಫ್ ದ ಪೊಸಿಷನ್. ಎಲ್ಲೇ ಶುರು ಹಾಕ್ಕೊಬೋದು, ಸೊ ಇನಿಷಿಯಲ್ ಪಾಯಿಂಟ್ಸ್ ಎಲ್ಲೇ ಇರ್ಬೋದು, ಡೈರೆಕ್ಷನ್ನು ಸೇಮ್ ಆಗಿರಬೇಕು. ಸರಿನಾ? ನೆಗೆಟಿವ್ ವೆಕ್ಟರ್ ಅಂತ ಹೇಳಿದ್ರೆ
ಇದರಲ್ಲಿ ಮ್ಯಾಗ್ನಿಟ್ಯೂಡು ಸೇಮ್ ಆಗಿರಬೇಕು, ಆದರೆ ದಿಕ್ಕು ಆಪೋಸಿಟ್ ಆಗಿರಬೇಕು. ಸೊ ಇಫ್ ಯು ಹ್ಯಾವ್ ಅ ವೆಕ್ಟರ್ ಎ ಬಿ, ಆಯಿತಾ. ಸೊ ನೆಕ್ಸ್ಟ್ ಇಸ್ ವಿ ಹ್ಯಾವ್ ವೆಕ್ಟರ್ ಎಮ್ ಎನ್, ದೇರ್ ಈಕ್ವಲ್ ಇನ್ ಲೆಂತ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ಈ ರೀತಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಸರಿನಾ. ಇದರಲ್ಲಿ ನಿಮ್ಮ ಯೂನಿಟ್ ವೆಕ್ಟರು ಅದರ ರೆಪ್ರೆಸೆಂಟೇಷನ್ ಮುಖ್ಯ ಕಂಡ್ರು, ಮಿಕ್ಕಿದೆ ಎಷ್ಟು ಬರೀತೀರೋ ಎಷ್ಟು ಬಿಡ್ತೀರೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ಯೂನಿಟ್ ವೆಕ್ಟರು ಬರೀಲೇಬೇಕು. ಮಿಕ್ಕಿದೆಲ್ಲ ಕಾನ್ಸೆಪ್ಟು ನೀವು ಬರೀ ಕೀವರ್ಡ್ಸ್ ಬರ್ಕೊಂಡ್ರೆ ಸಾಕು.